ಏನಮ್ಮ ಸುಬ್ಬಕ್ಕಂತ ನೀವೇನ ಕಂಪ್ಲೇಂಟ್ ಕೊಟ್ಟಿದ್ದು ಫೋನ್ ಮಾಡಿ? ಹೌದು ಸರ್, ನಾನೇ ಕಂಪ್ಲೇಂಟ್ ಕೊಟ್ಟಿದ್ದು. ಏನಾಗಿದೆ? ಏನು ಕಳ್ಳತನ ಆಗಿದೆ ನಿಮ್ಮಲ್ಲಿ? ಎಷ್ಟು ಹಣ ದೋಚಿದ್ದಾರೆ ಮತ್ತು ನಿಮ್ಗೇನಾದರೂ ಅಲ್ಲಿಗಿಲ್ಲೇ ಮಾಡಿದ್ದಾರೆ? ಹೆಂಗೆ? ಯಾರ ಮೇಲಾದರೂ ಅನುಮಾನ ಇದೆ ಏನು ನಿಮಗೆ? ಅಯ್ಯೋ ಸರ್, ಕಳ್ಳ ಫ್ರಿಜ್ನಲ್ಲಿರುವ 6 kg ಟೊಮೊಟೊ 15 kg ಈರುಳ್ಳಿ ಕಳ್ಳತನ ಮಾಡಿಕೊಂಡು ಹೋಗಿದ್ದಾನೆ, ಮತ್ತೇನಿಲ್ಲ. ಅಯ್ಯೋ ಸರ್, ನನ್ನ ಮಗಳಿಗೆ ಟೊಮೊಟೊ ಸೂಪ್ ಮತ್ತು ನನ್ನ ಗಂಡ ಈರುಳ್ಳಿ ಬಜ್ಜಿ ಕೇಳ್ತಾ ಇದ್ದೇನೆ. ನಾನು ಈಗೇನು ಮಾಡಲಿ? ಆ ಕಳ್ಳನ ಏನು ಮಾಡಬೇಕು ನೀವೇ ಹೇಳಿ ಸರ್. ಏನಮ್ಮ, ಈರುಳ್ಳಿ ಟೊಮೊಟೊ ಕದ್ದಿರೋದಕ್ಕೆ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಾ? ನಾಯಿ ಕಳೆದೋದ್ರೆ ಕಂಪ್ಲೇಂಟ್ ಕೊಡೋದನ್ನು ನೋಡಿದ್ದೀನಿ. ನೀವು ಈರುಳ್ಳಿ ಟೊಮೊಟೊ ಕದ್ದಿರೋದಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದೀರಲ್ಲ ತಾಯಿ, ಎಂಥ ಹೆಣ್ಮಗಳಮ್ಮ ನೀವು. ಸರಿ, ನಿಮಗೆ ಯಾರ ಮೇಲಾದರೂ ಅನುಮಾನ ಇದೆಯಾ? ಇದ್ರೆ ಹೇಳಿ ನೋಡೋಣ. ಸರ್, ನನಗೆ ಪಕ್ಕದ ಮನೆ ಪದ್ಮಕ್ಕನ ಮೇಲೇ ಅನುಮಾನ. ಯಾಕೆಂದರೆ ನಿನ್ನೆ ಅವಳ ಹತ್ರ ನನ್ನ ಅಡುಗೆ ರೆಸಿಪಿನೆಲ್ಲ ಹೇಳಿದ್ದೆ, ಅದಕ್ಕೆ ನನಗೆ ಅವಳ ಮೇಲೇ ಅನುಮಾನ. ಯಾರಾದರೂ ಪದ್ಮಕ್ಕ, ನಡೀರಿ, ಅವ್ರ ಮನೆ ಎಲ್ಲಿದೆ ಹೋಗೋಣ. ಸರಿ ಬನ್ನಿ ಸರ್. ಏನಮ್ಮ? ಯಾರು ಬೆಳಗ್ಗೆ ನಮ್ಮ ಮನೆ ಕಡೆ ಬಂದಿದ್ದಾರೆ? ಸುಪ್ಪಕ್ಕ ಇದ್ದಂಗಿದ್ದಾಳಲ್ಲ, ಯಾಕೋ ಪೊಲೀಸ್ನ ಕರ್ಕೊಂಡ್ಬಂದಿದ್ದಾಳೆ ನಮ್ಮ ಮನೆ ಕಡೆ. ಬನ್ನಿ ಸುಬ್ಬಕ್ಕ, ಬನ್ನಿ ಸರ್. ಯಾಕೆ ನಮ್ಮ ಮನೆ ಕಡೆ ಬಂದಿದ್ದಾರೆ? ಬನ್ನಿ ಕೂತ್ಕೊಳ್ಳಿ, ಬನ್ನಿ. ಏನು ಸುಬ್ಬಕ್ಕ ಅವರೇ, ಬೆಳಗ್ಗೆ ಪೊಲೀಸ್ ಜೊತೆ ನಮ್ಮ ಮನೆ ಕಡೆ ಬಂದಿದ್ದೀರಿ? ಏನಿವರು ನಿಮ್ಮ ರಿಲೇಟಿವಾ ಹೇಗೆ? ಮತ್ತೆ ನೋಡಮ್ಮ, ನಾನು ಯಾರ ರಿಲೇಟಿವ್ ಅಲ್ಲ. ನಿಮ್ಮ ಮೇಲೆ ಈರುಳ್ಳಿ ಮತ್ತು ಟೊಮೊಟೊ ಕದ್ದಿರೋ ಆರೋಪ ಬಂದಿದೆ, ಅದಕ್ಕೆ ನಾನು ನಿಮ್ಮ ಮನೆ ಕಡೆ ಬಂದಿದ್ದೀನಿ ವಿಚಾರಣೆ ನಡೆಸಲು ಅಷ್ಟೇ. ಅಯ್ಯೋ ಶಿವನೇ, ಏನಂದ್ರಿ ಸರ್? ನನ್ನ ಮೇಲೆ ಈರುಳ್ಳಿ ಮತ್ತು ಟೊಮೊಟೊ ಕದ್ದಿರೋ ಆರೋಪ ಮಾಡಿದ್ದಾರೆ ಈ ಸುಬ್ಬಕ್ಕ? ಹೌದಮ್ಮ, ಅದಕ್ಕೆ ಬಂದಿರೋದು ನಾನು ಇಲ್ಲಿಗೆ. ಅಯ್ಯೋ ಸರ್, ನಮ್ಮ ಮನೆಯಲ್ಲಿರೋದೇ 4 ಈರುಳ್ಳಿ, ಅದರಲ್ಲಿ ನಾನು 1 ಈರುಳ್ಳಿ 3 ದಿನ ಮೇಂಟೈನ್ ಮಾಡ್ತೀನಿ. ಅದರಲ್ಲಿ ನಾನಿಲ್ಲಿ ಸರ್ ಈರುಳ್ಳಿ ಮತ್ತು ಟೊಮೊಟೊ ಕಡಿಯೋದು? ಟೊಮೊಟೊ ನೋಡಿದರೆ ಈಗ 40 ರೂಪಾಯಿ kg, ಈರುಳ್ಳಿ ನೋಡಿದರೆ 60 ರೂಪಾಯಿ kg. ಅಂಥದ್ರಲ್ಲಿ ನಾವು ಈರುಳ್ಳಿ ಟೊಮೊಟೊನ ಕೊಂಡ್ಕೊಂಬರೋದು ಎಲ್ಲಿ ಆಗುತ್ತೆ ಸರ್? ಅದರಲ್ಲಿ ನಮ್ಮ ಗಂಡ ಟೊಮೊಟೊ ತಿಂದರೆ ನನಗೆ ಆರೋಗ್ಯ ಸರಿಯಿರಲ್ಲ, ಕಿಡ್ನಿ ಸ್ಟೋನ್ ಆಗ್ತದೆ ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ಟೊಮೊಟೊ ಮತ್ತು ತರೋದೇ ಇಲ್ಲ ಸರ್. ಬೇಕಿದ್ರೆ ನನ್ನ ಗಂಡನ ಕೇಳಿ. ಹೌದಲ್ಲ ಕಣೆ ಪದ್ಮಕ್ಕ, ನಿಮ್ಮ ಮನೇಲಿ ಇರೋದೇ 4 ಈರುಳ್ಳಿ ಕಣೆ. ಈಗ ನೋಡಿದೆ ನಾನು ಹೋಗಿ ಅಡುಗೆ ಕೋಣೆಯಲ್ಲಿ. ತಪ್ಪಾತಿ ಕಣೆ ಪದ್ಮಕ್ಕ, ನಿನ್ನೆ ನಿಮ್ಮ ಹತ್ರ ಅಲ್ವೇ ನಾನು ರೆಸಿಪಿ ಹೇಳಿದ್ದು, ಅದಕ್ಕೆ ನಿಮ್ಮನ್ನೇ ಅನುಮಾನಪಟ್ಟು ಪೊಲೀಸನ್ನು ಕರ್ಕೊಂಬಂದೆ ಅಷ್ಟೇ. ಹೌದೇನಮ್ಮ? ಅಷ್ಟಕ್ಕೆ ನನ್ನ ಮೇಲೆ ಅನುಮಾನ ಪಟ್ಬಿಡೋದಾ? ಬೇಕಿದ್ರೆ ಕೇಳಿ ಬಿಡ್ತೀವಿ ನಾವು. ಇಂಥ ಕಡಿಯೋ ಚಾಳೆ ನಮ್ಮ ಹತ್ರ ಇಲ್ಲ, ತಿಳ್ಕೊ ಮೊದಲು. ಸರ್, ಇವರ ಮನೆಗೆ ಇನ್ಕಮ್ ಟ್ಯಾಕ್ಸ್ ಆಫೀಸರ್ನ ಕರ್ಕೊಂಡೋಗಿ ಸರ್. ಇವರಿಂಥ ದುಬಾರಿ ಕಾಲದಲ್ಲಿ ದಿನ ಈರುಳ್ಳಿ ಮತ್ತು ಟೊಮೊಟೊ ರೆಸಿಪಿನೇ ಮಾಡ್ತಾ ಇರ್ತಾರೆ. ಅವ್ರ ಮನೆಯಲ್ಲಿ ದೊಡ್ಡ ದುಡ್ಡಿನ ಗಂಟೆ ಇರ್ಬೋದು, ಅದಕ್ಕೆ. ಹೌದಲ್ವಾ? ಇದು ಯೋಚನೆ ಮಾಡಿರಲಿಲ್ಲ ನಾನು. ನೋಡ್ಕಣೆ ಪದ್ದು, ಸಂತೆಯಲ್ಲಿ ಯಾರು ಟೊಮೊಟೊ ಮತ್ತು ಈರುಳ್ಳಿ ಸಸ್ತಾ ರೇಟಿಗೆ ಮಾರ್ತಾ ಇದ್ರು, 20 ರೂಪಾಯಿ kg. ಅದಕ್ಕೆ 5 kg ಈರುಳ್ಳಿ 10 kg ಟೊಮೊಟೊ ತಂದಿದ್ದೀನಿ ನೋಡ್ಕಣೆ. ನೋಡಿದ್ರ ಸರ್, ಇವು ಕೊಂಡಿರೋದಲ್ಲ, ನಮ್ಮ ಮನೆಯಲ್ಲೇ ಕದ್ಕೊಂಡು ಬಂದಿರೋದು. ನಡೀರಮ್ಮ, ನೀವಿಬ್ಬರು ಪೊಲೀಸ್ ಸ್ಟೇಷನ್ಗೆ. ನಿಮ್ಮಿಬ್ಬರ ಕೈಗುರುತು ಮತ್ತು ಫ್ರಿಜ್ ಮೇಲಿರೋ ಕೈಗುರುತು ಟೆಸ್ಟ್ ಮಾಡಬೇಕು. ನಡೀರಿ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಬರೋಣ. ಇಲ್ಲ ಸರ್, ದಯವಿಟ್ಟು ನಾನು ನಂಬಿ ಇದು ಕದ್ಕೊಂಡು ಬಂದಿರೋದಲ್ಲ, ಸಂತೆಯಲ್ಲಿ ಕೊಂಡ್ಕೊಂಡು ಬಂದಿರೋದು. ಬೇಕಿದ್ರೆ ನನ್ನ ಜೊತೆಗೆ ಸಂತೆಗೆ ಬನ್ನಿ, ತೋರಿಸ್ತೀನಿ. ನಡೀರಿ, ಹಾಗಾದರೆ ಸಂತೆ ಕಡೆ ಹೋಗೋಣ. ಬನ್ನಿ ಸರ್, ಹೋಗೋಣ.